ಮಗನೇ ಮನೆಗೆ ಬಾರೋ, ಎಲ್ಲಿದ್ದೀಯಾ ನೀನು? ಮಗನೇ ನಿನಗೆ ಅಪ್ಪ ಅಮ್ಮ ಬೇಡವಾ? ಬಾರೋ ಬೇಗ. ಮಗನೇ ನಮ್ಮಿಂದ ತಪ್ಪಾಗಿದ್ರೆ ಸಾರಿ ಕಣೋ, ಬಾ. ಮನೆ ಬಿಟ್ಟು ಹೋದ ಮಗನಿಗಾಗಿ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ ಮನೆ ಬಿಟ್ಟು ಹೋಗಿರುವ ಯುವಕ, ಕ್ಷುಲ್ಲಕ ಕಾರಣಕ್ಕೆ, ಅದರಲ್ಲೂ ಇತ್ತೀಚಿನ ಮಕ್ಕಳಂತೂ ಹೊಟ್ಟೆ ಉರಿಸ್ತಾರೆ ಅಪ್ಪ ಅಮ್ಮಂದು. ಸಣ್ಣ ಪುಟ್ಟ ಕಾರಣಗಳಿಗೆ ಮನೆ ಬಿಟ್ಟು ಹೋಗ್ತವೆ, ಈ ಆತ್ಮಹತ್ಯೆ ಮಾಡ್ಕೊಳ್ತವೆ. ಮನೆ ಬಿಟ್ಟು ಹೋದ ಮಗನಿಗಾಗಿ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಮಗನೇ ನಮ್ದೇ ತಪ್ಪು, ಮನೆಗೆ ಬಾ, ಸಾರಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ನೋಡಿ, ಕ್ಷುಲ್ಲಕ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದಾನಂತೆ ಮಗ. ಮೈಸೂರು ಜಿಲ್ಲೆ ಟಿ ನರಸೀಪುರ ಪಟ್ಟಣದಲ್ಲಿ ಆಗಿರುವಂಥ ಘಟನೆ ಇದು. ದಾಸನಾಯಕರ ಕಾಲೋನಿಯ ನಿವಾಸಿ ರವಿ ಶಿಲ್ಪಾ ದಂಪತಿಯ ಪುತ್ರ. ಕಳೆದ 6 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ದಾನೆ ಯುವಕ. ಈತನ ಹೆಸರು ಪುನೀತ್. ಬನ್ನೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪ್ರಥಮ PUC ಓದ್ತಾ ಇದ್ದಾನಂತೆ ಈ ವಿದ್ಯಾರ್ಥಿ. 25/12/2024ರಂದು ಮನೆ ಬಿಟ್ಟು ಹೋಗಿದ್ದಾನೆ. ಅಂದರೆ ಡಿಸೆಂಬರ್ ತಿಂಗಳಲ್ಲಿ. ಎಲ್ಲಿದ್ರೂ ಮನೆಗೆ ಬಾ ಅಂತ ಹೇಳಿ ಕಣ್ಣೀರಿಡ್ತಾ ಇದ್ದಾರೆ ಪೋಷಕರು. ನರಸೀಪುರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಾಗಿದೆ. ಯುವಕನನ್ನ ಕಂಡ್ರೆ ಮಾಹಿತಿ ನೀಡಿ ಅಂತ ಪೋಷಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಷ್ಟು ದಿನ ಆಯ್ತು ಹೋಗಿ? 25ನೇ ತಾರೀಕು ಹೋಗಿದ್ದು. ನೀನು ಎಲ್ಲಿದ್ರು ಬೇಗ ಬಾ, ಏನ್ ಹುಟ್ಟಿರೋ ಕೈ ಬೇರೆ ನಮ್ಮ ಕೈಲಿ. 25ನೇ ತಾರೀಕು ಡಿಸೆಂಬರಲ್ಲಿ ಹೋಗಿದ್ದು. 26ರಲ್ಲಿ ಕೊಟ್ಟಿದ್ದು ನಾವು. ಅವರು ನೋಡ್ತಾ ಇದೀವಿ ಅಂತಾರೆ. ಇನ್ನು ಏನು ಸುಳು ಗೊತ್ತಾಗಿಲ್ಲ ನಮಗೆ. ಬೆಂಗಳೂರಿಗೆ ಹೋಗಿದ್ದು ಬತ್ತು. ಅಲ್ಲಿ 2-3 ಸ್ಟೇಷನ್ಗೆ ಕೊಟ್ಬಿಟ್ಟು, ಯಾವ ಕಾಟನ್ಪೇಟೆ, ಉಪ್ಪರ್ಪೇಟೆ, ಇದು ಮೆಜೆಸ್ಟಿಕ್ ಒಂದು. ಬೇಗ ಬಾರೋ, ಎಲ್ಲಾರು ಗೋಳಾಡ್ತಾರ ಕಣ. ನೀನ್ ಇಲ್ದಾರೆ ನಾನ್ ಪವ್ಯಮ್ಮ ಮಾತಾಡ್ತಾ ಇದೀನಿ. ಎಲ್ಲೇ ಇದ್ರು ನೀನ್ ಬಾ ಮನೆಗ. ನೀನೇನು ಅನ್ನೋದು ಇಲ್ಲ, ಆಡೋದು ಇಲ್ಲ. ಇನ್ನು ಎಲ್ಲಾರು ಬಾ ಬೇಗ. ಎಷ್ಟು ದಿನ ಆಯ್ತು ಹೋಗಿ? 25ನೇ ತಾರೀಕು ಹೋಗಿದ್ದು. ನೀನು ಎಲ್ಲಿದ್ರು ಬೇಗ ಬಾ, ಏನ್ ಹುಟ್ಟಿರೋ ಕೈ ಬೇರೆ ನಮ್ಮ ಕೈಲಿ. 25ನೇ ತಾರೀಕು ಡಿಸೆಂಬರಲ್ಲಿ ಹೋಗಿದ್ದು. 26ರಲ್ಲಿ ಕೊಟ್ಟಿದ್ದು ನಾವು. ಅವರು ನೋಡ್ತಾ ಇದೀವಿ ಅಂತಾರೆ. ಇನ್ನು ಏನು ಸುಳು ಗೊತ್ತಾಗಿಲ್ಲ ನಮಗೆ. ಬೆಂಗಳೂರಿಗೆ ಹೋಗಿದ್ದು ಬತ್ತು. ಅಲ್ಲಿ 2-3 ಸ್ಟೇಷನ್ಗೆ ಕೊಟ್ಬಿಟ್ಟು, ಯಾವ ಕಾಟನ್ಪೇಟೆ, ಉಪ್ಪರ್ಪೇಟೆ, ಇದು ಮೆಜೆಸ್ಟಿಕ್ ಒಂದು. ಬೇಗ ಬಾರೋ, ಎಲ್ಲಾರು ಗೋಳಾಡ್ತಾರ ಕಣ. ನೀನ್ ಇಲ್ದಾರೆ ನಾನ್ ಪವ್ಯಮ್ಮ ಮಾತಾಡ್ತಾ ಇದೀನಿ. ಎಲ್ಲೇ ಇದ್ರು ನೀನ್ ಬಾ ಮನೆಗ. ನೀನೇನು ಅನ್ನೋದು ಇಲ್ಲ, ಆಡೋದು ಇಲ್ಲ. ಇನ್ನು ಎಲ್ಲಾರು ಬಾ ಬೇಗ. ಎಷ್ಟು ದಿನ ಆಯ್ತು ಹೋಗಿ? 25ನೇ ತಾರೀಕು ಹೋಗಿದ್ದು. ನೀನು ಎಲ್ಲಿದ್ರು ಬೇಗ ಬಾ, ಏನ್ ಹುಟ್ಟಿರೋ ಕೈ ಬೇರೆ ನಮ್ಮ ಕೈಲಿ. 25ನೇ ತಾರೀಕು ಡಿಸೆಂಬರಲ್ಲಿ ಹೋಗಿದ್ದು. ಈಗ ಮನೆ ಬಿಟ್ಟು ಹೋಗಿರುವಂಥ ಯುವಕನ ತಾಯಿ ಶಿಲ್ಪಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಎಷ್ಟು ದಿನ ಆಯಿತು ಮೇಡಮ್ ನಿಮ್ಮ ಮಗ ಮನೆ ಬಿಟ್ಟು ಹೋಗಿ? ಯಾಕೆ ಹೋದ್ರು ಮನೆ ಬಿಟ್ಟು? ಸರ್, 2 ದಿವಸ ಕಾಲೇಜ್ಗೆ ಹೋಯ್ತಿಲ್ಲ. 20ನೇ ತಾರೀಕು 25 ಡಿಸೆಂಬರಲ್ಲಿ ಹೋಗಿದ್ದು ಸರ್. ಹಾಂ, ಕಾಲೇಜ್ಗೆ ಹೋಯ್ತಿಲ್ಲ. ಅವ್ರ ತಂದೆ ಯಾಕಪ್ಪ ಕಾಲೇಜ್ಗೆ ಹೋಗಿಲ್ಲ, ನಿಂಗೆ ಅವತಾರ ಜಾಸ್ತಿ ಆಯ್ತು ಅಂತ ಅಂದ್ರು. ಅಷ್ಟೇ, ಫ್ರೆಂಡ್ಗಳು ಸತ್ಯ ಹೋಯ್ತಾ ಇದ್ದ ಸರ್ ಅವನು ಮನೇಲಿ. ಸಂಜೆ ಆಯ್ತು ಅಂದ್ರೆ ಮನೆಗೆ ಲೇಟಾಗಿ ಬರ್ತಾ ಇದ್ದ. ಅದಕ್ಕೆ ಯಾಕಪ್ಪ ಈ ತರ ಅಂತ ಅಂದಿದ್ಕೇನೆ ಮುನಿಸ್ಕೊಂಡು ಮನೆಯಿಂದ ಮನೆ ಕಳಕ್ ಬಂದವನು ಮುನಿಸ್ಕೊಂಡು ಹೊಂಟೋದ ಸರ್. 6 ತಿಂಗಳಾಯ್ತಾ ಇವಾಗ ಮನೆ ಬಿಟ್ಟು ಹೋಗಿ? ಹ್ಞೂ ಸರ್, 6 ತಿಂಗಳಾಯ್ತು. ಏನೋ ಒಂದು ಮಾತು ಅಂದಿರ್ತೀರಿ, ಅಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗೋದಾ? ಇಲ್ಲ ಸರ್, ಅಷ್ಟೇ ಅಂದಿದ್ದು. ನಿಮ್ದು ಅವತಾರ ಜಾಸ್ತಿ ಆಯ್ತು, ಯಾರ ಜೊತೆನೋ ಹೊಂಟೋಗಿರ್ಬೋದು ಅನ್ಸುತ್ತೆ ಸರ್ ನಮ್ಗೇನೋ. ಹೌದಾ? ಅಂದ್ರೆ ನಿಮ್ಗೇನು ಅನುಮಾನ ಇದೆ ಯಾರ ಜೊತೆಗೆ ಹೋಗಿರಬಹುದು ಅಂತ? ನಮ್ಗೆ ಯಾರೋ ಫ್ರೆಂಡ್ ಜೊತೆ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಏನೋ ಅನ್ಸುತ್ತೆ ಸರ್. ಅಂದ್ರೆ ಒಬ್ನೇ ಹೋಗಿದ್ರೆ ವಾಪಸ್ ಬರ್ತಿದ್ದ ಅಂತ? ಹಾ, 2 ವರ್ಷ ಸಿದ್ಧಗಂಗೆಲಿ ಓದಿದ ಸರ್ ಅವನು. ಓಕೆ. ಹಾ, ಸಿದ್ಧಗಂಗೆಲಿ ಈ ವರ್ಷ ಇಲ್ಲಿ ಕರ್ಕೊಂಡ್ ಬಂದು 9, 10 ಅಲ್ಲಿ ಓದಿದ. ಈ ಸತಿ ಫಸ್ಟ್ PUCಗೆ ಇಲ್ಲಿಗೆ ಬನ್ನೂರು ಕಾಲೇಜಿಗೆ ಸೇರ್ಸಿದ ಸರ್, ನರಸೀಪುರ ಕರ್ಕೊಂಡ್ ಬಂದು. ಅವನು 2 ದಿವಸ ಕಾಲೇಜ್ಗೆ ಹೋಯ್ತಿಲ್ಲ. ಅವ್ರ ತಂದೆ ಏನಪ್ಪ ನೀನು ಕಾಲೇಜ್ಗೆ ಹೋಯ್ತಿಲ್ವಲ್ಲ, ಅವತಾರ ಜಾಸ್ತಿ ಆಯ್ತು ನೋಡಿ, ಈಚೆಗೆ ಬಿಡ್ತೀನಿ ಅಂದ್ರು. ನೀವೇನ್ ಈಚೆಗೆ ಬಿಡೋದು, ನಾನೇ ಹೋಗ್ತೀನಿ ಅಂದ್ಬಿಟ್ಟು ನಾವು ಏನೋ ಯಾವತ್ತೂ ಹಂಗ್ ಮಾಡಿತಿಲ್ಲ. ಇದೇ ಫಸ್ಟಿಂಗ್ ಮಾಡಿರೋದು ಸರ್ ನಮ್ಗೆ. ಏನು ಓದ್ತಾ ಇದ್ದ ಮೇಡಮ್ ಅವನು? ಅವನು ಫಸ್ಟ್ ಇಯರ್ ಸರ್. ಈಗ PUC ಫಸ್ಟ್ ಇಯರು? ಕಾಮರ್ಸ್ ತಗೊಂಡಿದ್ದ, ಫಸ್ಟ್ PUC ಓದ್ತಾ ಇದ್ದ. ನೀವು ಈಗ ನಿಮ್ಮ ದೂರದ ಸಂಬಂಧಿಗಳ ಮನೆಯಲ್ಲಿ ಅಲ್ಲಿ ಇಲ್ಲಿ ಅವ್ರ ಸ್ನೇಹಿತರನ್ನ ವಿಚಾರಿಸಿದ್ರಾ ಮೊದಲು? ಸರ್, ಎಲ್ಲಾರನ್ನೂ ವಿಚಾರಿಸ್ತು. ಎಲ್ಲಾರು ನಮ್ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋದ್ರು ಸರ್.
ಇನ್ಯಾರು ಇಲ್ಲ. ಗ್ಯಾರಂಟಿ ನ್ಯೂಸ್ ಮುಖೇನ ನಿಮ್ಮ ಮಗನಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್ ಅದೇ ನಮ್ಮ ಹುಡುಗ ಎಲ್ಲೇ ಇದ್ರೂ ಹುಡುಕೊಡ್ಬೇಕು ಸರ್. ಹಾಂ. ನಮ್ಗೆ ನಿಮ್ ಅವ್ನ್ ಮಗನಿಗೆ- ಬರೋದೇ ಒಂದು ಇದು ಸರ್. ಈಗ ಪೊಲೀಸ್ನವ್ರಿಗೆ ಯಾವಾಗ ಕಂಪ್ಲೇಂಟ್ ಕೊಟ್ಟಿದ್ದು? ಇಷ್ಟು 6 ತಿಂಗಳಾದ್ರೂ ಇನ್ನೂ ಮಗ ಪತ್ತೆ ಆಗಿಲ್ಲ. ಏನ್ ಸರ್? ಪೊಲೀಸ್ನವ್ರು ಏನಂದ್ರು? ಪೊಲೀಸ್ನವರು ಸರ್ ಪೊಲೀಸ್ನವ್ರು ಹೋಗಿ ಕೇಳಿದ್ಕೆ ನೋಡ್ತಾ ಇದೀವಿ ಮಾಡ್ತಾ ಇದೀವಿ ಅಂತ ಅಂತಾರೆ ಸರ್. ಏನು ನೀವೇನಾದ್ರು ವಿಷಯ ಇದ್ರೆ ಹೇಳಿ ಅಂತಾರೆ ಸರ್ ನಮ್ದೇನೆ ಯಾರು. ಅಲ್ಲ, ಇನ್ನೂ ಎಷ್ಟು ದಿನ ಬೇಕಂತೆ ಪೊಲೀಸ್ನವ್ರಿಗೆ? ಹುಡುಕ್ತಾನೆ ಇದೀವಿ ಕಮ್ಮ, ನಿಮ್ಮ ಒಬ್ರದ್ದೇನ ಅಂತಾರೆ ಸರ್ ಅವರು. ನಾವು ಹೋಗಿ ಹೋಗಿ ಬಂದು ಸಾಕಾಯ್ತು ಸರ್. ಹಾಂ. ಓಕೆ ಅಮ್ಮ, ನೋಡೋಣ ಬಿಡಿ. ಅಂದರೆ ಒಂದು ಮಾತು ಅಂದಿರ್ತೀರಾ, ಸಿಟ್ಟಲ್ಲಿ ಹೋಗಿರ್ತಾನೆ, ಮತ್ತೆ ಬಂದೇ ಬರ್ತಾನೆ, ತಂದೆ ತಾಯಿಗಳನ್ನ ಬಿಟ್ಟು ಎಲ್ಲಿ ಹೋಗ್ತಾನೆ. ಧೈರ್ಯವಾಗಿರಿ. ಥ್ಯಾಂಕ್ ಯು. ಗ್ಯಾರಂಟಿ ಸರ್ ಹೊಡೆದಿಲ್ಲ ಸರ್, ಏನೂ ಇಲ್ಲ. ಒಂದ್ ಸ್ವಲ್ಪ ಹಾಕಿ ಸರ್, ದಯವಿಟ್ಟು ಬರೋ ಖಂಡಿತ ಅಮ್ಮ. ಹ್ಞೂ ಸರ್. ಓಕೆ ಖಂಡಿತ ಅಮ್ಮ. ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಪಾಪ ಹೆತ್ತ ತಾಯಿ ನೋಡಿ ಎಷ್ಟು ಕಣ್ಣೀರಿಡ್ತಾ ಇದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ 2 ದಿನ ಕಾಲೇಜ್ ಹೋಗಿರಲಿಲ್ಲವಂತೆ ಇವನು. ಯಾಕಪ್ಪ ಹೋಗಿಲ್ಲ, ನೀನು ಅವತಾರ ಜಾಸ್ತಿ ಆಯ್ತು ನಿಂದು ಅಂತ ಹೇಳಿ ತಂದೆ ಬೆದರಿಸಿದ್ದಾರೆ, ಸ್ವಲ್ಪ ಹೆದರಿಸಿದ್ದಾರೆ. ಎಲ್ಲರ ಮನೆಯಲ್ಲೂ ಕಾಮನ್ನು, ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದು.